ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿರೋದ್ರಿಂದ ರೈತರ ಬದುಕೆ ಬೀದಿಗೆ ಬಂದಿದೆ. ಕಾವೇರಿ ಕೊಳ್ಳ ಭಾಗದ ಬೆಳೆಗಳಿಗೆ ನೀರು ಕೊಡಿ ಅಂತ ರೈತರು ಅರೆಬೆತ್ತಲೆಯಾಗಿ ಪ್ರತಿಭಟಿಸಿದ್ರು. ಇನ್ನು ಉತ್ತರ ಕರ್ನಾಟಕದ ಕೆಲವೆಡೆ ಬೆಳೆಗೆ ಮಾತ್ರವಲ್ಲ, ಕುಡಿಯೋಕ್ಕೂ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ಮಂಡ್ಯ ನಾಲೆಗಳಿಗೆ ಕೆಆರ್ಎಸ್ನಿಂದ ನೀರು ಬಿಡಲು ಪಟ್ಟು, ಹೆದ್ದಾರಿ ತಡೆದು ರೈತರಿಂದ ಅರೆಬೆತ್ತಲೆ ಪ್ರತಿಭಟನೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಬಿಡುವಂತೆ ಆಗ್ರಹಿಸಿ ಬೃಹತ್ ಹೋರಾಟ ನಡೆಯಿತು. ಸಂಜಯ್ ಸರ್ಕಲ್ನಲ್ಲಿ ರೈತ ಸಂಘದ ಕಾರ್ಯಕರ್ತರು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಧರಣಿ ಕುಳಿತಿದ್ರು. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. ಮಳೆನೇ ಬೀಳ್ತಾ ಇಲ್ಲ, ಬೆಳೆ ಎಲ್ಲಿ ಬೆಳೀಕೋದು? ಅಟ್ಲೀಸ್ಟ್ ಬಿತ್ತನೆ ಬೆಳೆ ಅಂತ ಹೇಳ್ತಿತ್ತು, ಬಿತ್ತನೆ ಮಳೆನೂ ಕೂಡ ಬೀಳ್ತಾ ಇಲ್ಲ. ಈಗ ನೀರು ಮಳೆ ಇಲ್ದೇನೆ ಬೆಳೆಯುವಂತ ಬೆಳೆ ಏನಾರ ಇದ್ರೆ ಮುಖ್ಯಮಂತ್ರಿಯವರೇ ತಕ್ಷಣ ಹೇಳಿ, ನಾವು ಆ ಬೆಳೆನೇ ಬೆಳಿತೀವಿ. ಮತ್ತೊಂದೆಡೆ ಜೆಡಿಎಸ್ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಆಕ್ರೋಶ ಹೊರಹಾಕಿದರು. ಕೆಆರ್ಎಸ್ನಲ್ಲಿ 92 ಅಡಿ ನೀರಿದ್ರೂ ಬೆಳೆಗೆ ನೀರು ಬಿಡುತ್ತಿಲ್ಲವೆಂದು ಕಿಡಿಕಾರಿದರು. ಇನ್ನು ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿ ಕಾವೇರಿ ನೀರು ಬಿಡುವಂತೆ ಮನವಿ ಮಾಡಿದರು. ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ಜುಲೈ 15ರಂದು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆ ಇದೆ, ಅಲ್ಲಿ ಚರ್ಚಿಸಿ ನೀರು ಬಿಡೋ ಬಗ್ಗೆ ತೀರ್ಮಾನಿಸ್ತೀವಿ ಅಂದ್ರು. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶವನ್ನು ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗ್ ಅಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ 15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಚಿತ್ರದುರ್ಗದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ರೈತರು ಕಂಗಾಲಾಗಿದ್ದಾರೆ. ಬಚ್ಚೆಬೋರ್ನಹಟ್ಟಿ ಗ್ರಾಮದಲ್ಲಿ ಸೂರ್ಯಕಾಂತಿ, ತೊಗರಿ, ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಬರದಿಂದ ಎಲ್ಲಾ ಬೆಳೆ ಒಣಗುತ್ತಿದ್ರು. ಕೃಷಿ ಅಧಿಕಾರಿಗಳು ಜಮೀನುಗಳತ್ತ ಸುಳಿಯುತ್ತಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಲ್ವಾಡಗಿ ತಾಂಡದಲ್ಲಿ ಕುಡಿಯುವ ನೀರಿಗೆ ಪರದಾಡುವಂತಾಗಿದೆ. ನೀರು ಕುಡಿಯಂತ ತಾಂಡ ನಿವಾಸಿಗಳು ಪ್ರತಿಭಟಿಸಿದರು. ಬ್ಯೂರೋ ರಿಪೋರ್ಟ್, TV9.